ಇನ್ನು ಬೆಂಗಳೂರಿನ ಐತಿಹಾಸಿಕ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದನ್ನು ಟ್ರಸ್ಟ್ನಲ್ಲಿ ಇದ್ದಿದ್ದನ್ನು ಸರ್ಕಾರ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ತಗೊಂಡಿದೆ. ಈ ಕುರಿತಂತೆ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಟ್ರಸ್ಟಿಗಳು. ಹಾಗಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ಗೆ ಸೇರಿದ್ದ ಅಥವಾ ಮುಜರಾಯಿ ಇಲಾಖೆಗೆ ಸೇರಿದ್ದ? ಮುಜರಾಯಿ ಇಲಾಖೆ ಇದನ್ನು ವಶಕ್ಕೆ ಪಡೆದದ್ದು ಸರಿನಾ? ಈ ಕುರಿತಂತೆ ಮಧ್ಯಾಹ್ನ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಪ್ರಕಟ ಮಾಡುತ್ತೆ. ಮುಜರಾಯಿ ಇಲಾಖೆಯನ್ನು ವಶಕ್ಕೆ ಪಡೆದದ್ದು ಕಾನೂನು ಬಾಹಿರ ಅಂತ ಗಾಳಿ ಆಂಜನೇಯ ಸ್ವಾಮಿ ಟ್ರಸ್ಟ್ ಪರವಾಗಿ ವಕೀಲರು ವಾದ ಮಾಡಿದರು. ಸರ್ಕಾರದ ನಿರ್ಧಾರ ಸರಿಯಿದೆ ಅಂತಕ್ಕಂಥದ್ದು ಸರ್ಕಾರಿ ವಕೀಲರ ಪ್ರತಿವಾದ ಆಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಇವತ್ತಿಗೆ ಆದೇಶವನ್ನು ಕೊಡ್ತೀನಿ ಅಂತ, ಮಧ್ಯಂತರ ಆದೇಶವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿತ್ತು. ಯಾಕೆಂದರೆ ಈ ಪ್ರಕರಣದಲ್ಲಿ ಇನ್ನಷ್ಟು ವಾದ ಪ್ರತಿವಾದಗಳು ನಡೀಬೇಕಾಗುತ್ತೆ. ಮಧ್ಯಂತರ ಆದೇಶವನ್ನು ಇವತ್ತು ಪ್ರಕಟ ಮಾಡುತ್ತೆ ಮಧ್ಯಾಹ್ನ. ಹಾಗಾಗಿ ಟ್ರಸ್ಟ್ನವರಿಗೆ ಜಯ ಸಿಗುತ್ತಾ? ಅಂದರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಮುಂದಿನ ಆದೇಶದವರೆಗೆ ಅಂತಂದರೆ ಅದು ಟ್ರಸ್ಟ್ಗೆ ಹೋಗುತ್ತೆ. ಅಥವಾ ಇದನ್ನು ಮುಜರಾಯಿ ಇಲಾಖೆ ತನ್ನ ವಶಕ್ಕೆ ಪಡೆದಿದ್ದು ಸರಿ ಅನ್ನೋದೇ ಆದರೆ ಆ ರೀತಿ ಆದೇಶ ಕೂಡ ಇವತ್ತು ಕೋರ್ಟಿಂದ ಪ್ರಕಟ ಆಗಬಹುದು. ಸೊ ಯಾರ ಪರವಾಗಿ ಆದೇಶ ಬರುತ್ತೆ ಹಾಗಾದರೆ? ಸರ್ಕಾರದ ಪರವಾಗಿಯೋ ಅಥವಾ ಟ್ರಸ್ಟ್ನ ಪರವಾಗಿಯೋ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಇಲ್ಲಿ ವಿಪರೀತವಾದಂತಹ ಭ್ರಷ್ಟಾಚಾರ ನಡೆದಿತ್ತು ಅಂತ ಸರ್ಕಾರ ಕಾರಣ ಕೊಡುತ್ತೆ. ಆದರೆ ಟ್ರಸ್ಟ್ನವ್ರು ಹೇಳ್ತಾರೆ ಇದು ಕಾನೂನು ಬಾಹಿರವಾಗಿ ವಶಕ್ಕೆ ಪಡೆದಿರೋದು ಅಂತ. ಸೊ ಈಗ ಟ್ರಸ್ಟ್ನವರ ವಾದ ಕೋರ್ಟ್ನಲ್ಲಿ ಏನಾಗಿತ್ತು, ಇವತ್ತಿನ ಆದೇಶ ಏನಾಗಬಹುದು ಅಂತ? ಅರವಿಂದ, ಟ್ರಸ್ಟ್ನ ವಾದ ಏನು ಅಂತಂದರೆ, ಟ್ರಸ್ಟ್ನವರು ಹೇಳ್ತಾ ಇರುವಂಥದ್ದು ಹೌದು, ಏನು ಇಬ್ಬರು ಅಕ್ರಮ ಮಾಡಿದ್ರು, ಹಣವನ್ನು ಲೂಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು, ಅವರ ವಿರುದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಂಡಿದ್ವಿ. ಅವರನ್ನು ಕೂಡಲೇ ಆ ಟ್ರಸ್ಟ್ನ ವತಿಯಿಂದ ಅವರನ್ನು ವಜಾ ಮಾಡಿರುವಂಥದ್ದು, ಅಂದರೆ ಅವರ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಏನು ಚಾರ್ಜ್ ಶೀಟನ್ನು ಇನ್ನೂ ಕೂಡ ಸಲ್ಲಿಕೆ ಮಾಡಿಲ್ಲ. ಆ ಸಂದರ್ಭದಲ್ಲೇ ಈಗ ಸರ್ಕಾರ ಏಕಾಏಕಿ ದೇವಸ್ಥಾನಕ್ಕೆ ಬೀಗ ಹಾಕುವಂಥದ್ದು, ಅಂದರೆ ಯಾರೋ ಇಬ್ಬರು ಮಾಡಿರುವಂಥ ಅಕ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಜೊತೆಗೆ ನಾವೇ ದೂರನ್ನು ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಕೂಡ ಇನ್ನೂ ಸಲ್ಲಿಕೆ ಆಗಬೇಕಾಗಿದೆ. ಆದರೆ ಸರ್ಕಾರ ಏನು ಹಾಗೆ ಮುಜರಾಯಿ ಇಲಾಖೆ ಏಕಾಏಕಿ ಬಂದು ದೇವಸ್ಥಾನದ ಹುಂಡಿಗೆ ದೇವಸ್ಥಾನವನ್ನು ಮುಜರಾಯಿ ವಶಕ್ಕೆ ಕೊಡುವಂಥದ್ದು ಸರಿಯಿಲ್ಲ, ಇದು ಕಾನೂನು ಬಾಹಿರ ಅನ್ನುವಂಥ ವಾದವನ್ನು ಅವರು ಮಾಡ್ತಾ ಇರುವಂಥದ್ದು. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಅಂದರೆ ಮುಜರಾಯಿ ಇಲಾಖೆ ಹಾಗೆ ಸರ್ಕಾರದ ವತಿಯಿಂದ ಅಂದರೆ ಹಲವು ವರ್ಷಗಳಿಂದಲೂ ಕೂಡ ಅಕ್ರಮಗಳು ಆಗ್ತಾ ಇದ್ದಾವೆ. ಇದು ಕೇವಲ ಒಂದೆರಡು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹಲವು ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಹಲವು ವರ್ಷಗಳಿಂದಲೂ ಕೂಡ ಲೆಕ್ಕವನ್ನು ಇವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಹಾಗೆ ನಾವು ಕೇಳಿದಂಥ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ನಾವೇನು ದಾಖಲೆ ಕೇಳಿದ್ವಿ ಆ ದಾಖಲೆಗಳನ್ನು ಒದಗಿಸುವಂಥ ವಿಚಾರಕ್ಕೂ ಕೂಡ ಅವರು ಹಿಂದೇಟನ್ನು ಹಾಕ್ತಿದ್ದಾರೆ. ಬೇರೆ ಬೇರೆ ರೀತಿಯಂಥ ದಾಖಲೆಗಳನ್ನು ನೀಡ್ತಿದ್ದಾರೆ ಅನ್ನುವಂಥದ್ದು ಮುಜರಾಯಿ ಇಲಾಖೆ ಮತ್ತು ಸರ್ಕಾರದ ವಾದ ಆಗಿರುವಂಥದ್ದು. ಇವತ್ತು ಕೋರ್ಟ್ ಮಧ್ಯಂತರ ಆದೇಶ ಯಾವ ರೀತಿಯಾಗಿ ಕೊಡುತ್ತೆ, ಏನು ಡಿಸಿಷನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಕುತೂಹಲ ಆಗಿರುವಂಥದ್ದು. ಒಂದು ಕಡೆ ಟ್ರಸ್ಟ್ನವರು ನಮ್ಮದೇನೂ ತಪ್ಪಿಲ್ಲ, ಏಕಾಏಕಿ ಈ ರೀತಿಯಾಗಿ ದೇವಸ್ಥಾನವನ್ನು ಮುಜರಾಯಿ ವಶಕ್ಕೆ ಸರ್ಕಾರ ನೀಡಿದ್ದು ನಿಜಕ್ಕೂ ಕಾನೂನು ಬಾಹಿರ ಅಂತ ಒಂದು ಕಡೆ ಅವರು ವಾದ ಮಾಡ್ತಾ ಇದ್ದಾರೆ. ಇವರು ಮುಜರಾಯಿ ಇಲಾಖೆ ಮತ್ತು ಸರ್ಕಾರದಿಂದ ಅಲ್ಲಿ ಅಕ್ರಮ ಆಗಿರುವಂಥದ್ದು ಹೌದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಅಲ್ಲಿವರೆಗೂ ನಾವು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಕೊಡಬೇಕಾಗುತ್ತೆ ಅನ್ನೋ ಥರದ ವಾದವನ್ನು ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ನೀಡ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನ ಒಂದು ಮಧ್ಯಂತರ ಆದೇಶ ಏನು ಕೊಡುತ್ತೆ ಕೋರ್ಟು, ಅದರ ಮೇಲೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಘನ ನ್ಯಾಯಾಲಯ ಇವತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವ ಆದೇಶವನ್ನು ಹೊರಡಿಸುತ್ತೆ ಅಂತಕ್ಕಂಥದ್ದು ತೀವ್ರ ಕುತೂಹಲ. ಸರ್ಕಾರ ಮಾತ್ರ ತನ್ನ ನಿರ್ಧಾರ, ತನ್ನ ವಾದ ಸರಿಯಿದೆ ಅಂತಲೇ ಅವರು ಹೇಳ್ತಾ ಇರ್ತಕ್ಕಂಥದ್ದು.